ಖಾನಾಪುರ ತಾಲೂಕಿನಲ್ಲಿ SIR ಒಂದು ತರಬೇತಿಯನ್ನು ತೆಗೆದುಕೊಂಡಾಗ ಖಾನಾಪುರ ತಾಲೂಕಿನ ಮಾನ್ಯ ತಹಸೀಲ್ದಾರರಾಗಿರ್ತಕ್ಕಂತಹ ಗೌರವಾನ್ವಿತ ಸನ್ಮಾನ್ಯ ಶ್ರೀ ದುಂಡಪ್ಪ ಕುಮಾರ್ ಅವರು ಅಸಭ್ಯವಾಗಿ ನಮ್ಮ PDO ಅಧಿಕಾರಿಗಳೊಟ್ಟಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಅದರ ಬಗ್ಗೆ ಬಂದು ನಾವು ನಮ್ಮ PDO ಅಸೋಸಿಯೇಷನ್ ಮೂಲಕ ಮತ್ತು RDPR ಅಸೋಸಿಯೇಷನ್ ಮೂಲಕ ನಮ್ಮ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದು ಸರ್. ಆ ಮಾನ್ಯರೇ, ವಿಷಯ ಖಾನಾಪುರ ತಾಲೂಕಿನ ತಹಸೀಲ್ದಾರರ ಶ್ರೀ ದುಂಡಪ್ಪ ಕುಮಾರ್ ಇವರ ದುರ್ವರ್ತನೆ ಮತ್ತು ದಬ್ಬಾಳಿಕೆ ಕುರಿತು ಮೇಲ್ಕಾಲ್ಪಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸಲಹಾ ಪತ್ರದಲ್ಲಿ ಇರುವಂತೆ ದಿನಾಂಕ 9/7/2026ರಂದು ಖಾನಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ SIR ಕುರಿತಾಗಿ ಮಾನ್ಯ ತಹಸೀಲ್ದಾರರು ಖಾನಾಪುರ ಇವರ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಸದರಿ ಸಭೆಗೆ ಖಾನಾಪುರ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಡೇಟಾ ಎಂಟ್ರಿ ಆಪರೇಟರ್ಗಳು ಸಹ ಭಾಗವಹಿಸಿದ್ದರು. ಗ್ರಾಮ ಪಂಚಾಯತಿ ಅಧಿಕಾರಿ ಸಿಬ್ಬಂದಿಗಳಿಗೆ SIR ಕುರಿತಾಗಿ ಇದೇ ಮೊದಲ ಸಭೆಯಾಗಿತ್ತು. ಈ ಸಭೆಯಲ್ಲಿ SIR ಕುರಿತಾಗಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ನೀಡಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳು, ಗೊಂದಲಗಳು, ಹೆಚ್ಚಿನ ಅಗತ್ಯ ಮಾಹಿತಿಯನ್ನು ಕೇಳಿಕೊಳ್ಳಲು ಅವಕಾಶ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೊಬ್ಬರು 2002 ವರ್ಷದ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಯಾವುದೇ ಮತ ಚಲಾಯಿಸದಿದ್ದಲ್ಲಿ ಈಗ ಬೇರೆಡೆ ನೆಲೆಸಿರುವ ಪ್ರಕರಣಗಳಲ್ಲಿ ಹೇಗೆ ನಿರ್ಣಯಿಸಬೇಕೆಂದು ಹೇಳುತ್ತಿದ್ದಂತೆಯೇ ಅವರಿಗೆ ಪೂರ್ಣವಾಗಿ ಹೇಳಿಕೊಡಲು ಅವಕಾಶವನ್ನು ನೀಡದೆ ಮಧ್ಯಪ್ರವೇಶಿಸಿ, ನಾವು ಇಲ್ಲಿ ಮತ ಹಾಕಿಸಲು ಬಂದಿಲ್ಲ, ನೀವು ದಾರಿ ತಪ್ಪಿಸುತ್ತಿದ್ದೀರಿ, ನೀವೇನೂ ಕೇಳಬೇಡಿ ಎಂದು ಏರು ಧ್ವನಿಯಲ್ಲಿ ಗದರಿಸಿದರು. ಸಂಪೂರ್ಣವಾಗಿ ನನ್ನ ಪ್ರಶ್ನೆಯನ್ನು ಕೇಳಿಸಿಕೊಳ್ಳಿ, ನಂತರ ನನ್ನ ತಿಳುವಳಿಕೆ ತಪ್ಪಿದ್ದರೆ ತಿದ್ದಿ ಹೇಳಿ ಎಂದು ಆ ಅಧಿಕಾರಿ ಮನವಿ ಮಾಡಿದರೂ ಮಾನ್ಯ ತಹಸೀಲ್ದಾರರಾದ ಶ್ರೀ ದುಂಡಪ್ಪ ಕುಮಾರ್ ಇವರು ಯಾವುದೇ ಸ್ಪಂದನೆ ನೀಡದೆ ದುರ್ವರ್ತನೆ ತೋರಿದರು. ತದನಂತರ ಮತ್ತೊಬ್ಬ ಅಧಿಕಾರಿ ಎದ್ದು ನಿಂತು 2007 ಮತದಾರ ಪಟ್ಟಿಯಲ್ಲಿ ಇದ್ದ ತಂದೆ ತಾಯಿಯರು ಮೃತಪಟ್ಟಿದ್ದಲ್ಲಿ ಹೇಗೆ SIR ಮಾಡಬೇಕೆಂದು ಕೇಳುತ್ತಿದ್ದಾಗ ಅವರ ಮಾತನ್ನೂ ಕೂಡ ಪೂರ್ಣವಾಗಿ ಕೇಳಿಸಿಕೊಳ್ಳದೆ ಆ ಅಧಿಕಾರಿಯನ್ನು ಬೆದರಿಸಿ ತೋರಿಸುತ್ತಿದ್ದಾಗ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಮಧ್ಯಪ್ರವೇಶಿಸಿ ಸಮಂಜಸ ಉತ್ತರ ನೀಡಿದರು. ಮುಂದುವರೆದು ತಹಸೀಲ್ದಾರರು ಮತ್ತೆ ಯಾರಾದರೂ ಕೇಳುವುದಿದ್ದರೆ ಕೇಳಿ ಎಂದಾಗ ಸಭೆಯಲ್ಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎದ್ದು ನಿಂತು, ನೀವು ಹೀಗೆ ಏಳು ಧ್ವನಿಯಲ್ಲಿ ಗದರಿಸುವುದಾದರೆ ಯಾರೂ ಎದ್ದು ನಿಂತು ಕೇಳುವುದಿಲ್ಲ, ಏನೇ ಸಮಸ್ಯೆ ಕೇಳಲಿ ಅದನ್ನು ಮೊದಲು ಸಮಾಧಾನದಿಂದ ಆಲಿಸಿ, ತದನಂತರ ಅದಕ್ಕೆ ಪರಿಹಾರವಿದ್ದಲ್ಲಿ ತಿಳಿಸಿ, ಪ್ರಶ್ನೆಯ ತಪ್ಪಿದ್ದಲ್ಲಿ ಅದನ್ನೂ ತಿಳಿಸಿ ಹೇಳಬೇಕೆ ಹೊರತು ಹೀಗೆ ದಬ್ಬಾಳಿಕೆ ಮೂಲಕ ಬೆದರಿಸಿ ಕೂರಿಸಬಾರದು ಎಂದು ಹೇಳಿದರು. ಆದರೆ ಮಾನ್ಯ ತಹಸೀಲ್ದಾರರು ಯಾವುದೇ ಸೌಜನ್ಯ ತೋರದೆ, ನಾನು ಹೀಗೆಯೇ ಮಾಡುವುದು, ನಿಮ್ಮ ಸಮಸ್ಯೆ ಕೇಳಲು ಮತ್ತು ಪರಿಹರಿಸಲು ನಾನು ಬಂದಿಲ್ಲ, ನೀವು ಏನು ಮಾಡಿಕೊಳ್ಳುತ್ತೀರಿ ಎಂದು ಬೆದರಿಸುತ್ತಾ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕೆಂದು ನನಗೆ ಗೊತ್ತು, ನಿಮ್ಮ ಅವಶ್ಯಕತೆ ನನಗಿಲ್ಲ, ನೀವು ಎದ್ದು ಹೊರ ನಡೆಯಿರಿ ಎಂದು ಧೈರ್ಯ ಮಾಡುತ್ತಾ ವೇದಿಕೆಯಿಂದ ಕೆಳಗಿಳಿದು ಬಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಹೊರಹಾಕಿದರು. ತದನಂತರ ಮಾನ್ಯ ತಹಸೀಲ್ದಾರರಾದ ಶ್ರೀ ದುಂಡಪ್ಪ ಕುಮಾರ್ ಸಹ ಸಭಾಂಗಣದಿಂದ ಹೊರಬಂದು ಅಲ್ಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಏರಿ ಬಂದು, ಏನು ನಿನ್ನದು, ನಂದೇನು ಮಾಡ್ಕೊಳ್ತೀಯಾ ಎಂದು ಹಲ್ಲೆ ಮಾಡಲು ಮುಂದಾದಾಗ ಇನ್ನುಳಿದ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಅವರನ್ನು ತಡೆದು ಒಳಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರೂ ಜಗ್ಗದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವಾಚ್ಯವಾಗಿ ನಿಂದಿಸುತ್ತಾ ಜಗಳಕ್ಕಿಳಿದರು. ಈ ಕುರಿತು ವಿಡಿಯೋ ತುಣುಕುಗಳು ಲಭ್ಯವಿರುತ್ತವೆ. ಇದೇ ಮೊದಲಲ್ಲ, ಖಾನಾಪುರ ತಾಲೂಕಿನ ಮಾನ್ಯ ತಹಸೀಲ್ದಾರರ ಶ್ರೀ ದುಂಡಪ್ಪ ಕುಮಾರ್ ಅವರು ಹೀಗೆ ವರ್ತಿಸುವುದು, ಅವಾಚ್ಯವಾಗಿ ನಿಂದಿಸುವುದು, ಮಹಿಳಾ ಅಧಿಕಾರಿಗಳು ಎಂದೂ ಲೆಕ್ಕಿಸದೆ ಅವರಿಗೂ ಅಗೌರವ ತೋರಿರುವುದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳೊಂದಿಗೆ ಅವಾಚ್ಯವಾಗಿ ನಿಂದಿಸುತ್ತಾ ದಬ್ಬಾಳಿಕೆ ಮಾಡುವುದು ಮುಂತಾದ ವರ್ತನೆಗಳು ಇವರು ಈ ತಾಲೂಕಿಗೆ ತಹಸೀಲ್ದಾರಾಗಿ ಬಂದಾಗಿನಿಂದಲೂ ಸಾಮಾನ್ಯವಾಗಿ ಬಿಟ್ಟಿದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ ಸಂದರ್ಭದಲ್ಲಿ ಜಾಮೋಟಿ ಗ್ರಾಮ ಪಂಚಾಯತಿ ಕಚೇರಿಗೆ ತೆರಳಿ ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹೆಚ್ಚುವರಿ ಪ್ರಭಾರವಿದ್ದ ಮತ್ತೊಂದು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿದ್ದಾಗ ಅವರಿಗೆ ದೂರವಾಣಿ ಕರೆ ಮಾಡಿ ಗ್ರಾಮದಲ್ಲಿ ಜಾತಿ ಗಣತಿ ನಡೆಯುವಾಗ ನೀನು ಇಲ್ಲಿ ಹಾಜರಿರದೆ ಎಲ್ಲಿ ದನ ಕಾಯಲು ಹೋಗಿದ್ದೀಯಾ, ನೀನೇನು ಕತ್ತೆ ಕಾಯಲು ಹೋಗು ಎನ್ನುತ್ತಾ ಮತ್ತಷ್ಟು ಅವಾಚ್ಯವಾಗಿ ನಿಂದಿಸಿದರು. ಒಬ್ಬ ಅಧಿಕಾರಿ ಮತ್ತೊಂದು ಹೆಚ್ಚುವರಿ ಪ್ರಭಾರದ ಕಚೇರಿ ಕೆಲಸದಲ್ಲಿ ಇರುವುದು ತಿಳಿದಿದ್ದರೂ ಈ ರೀತಿ ಅನುಚಿತವಾಗಿ ವರ್ತಿಸಿರುತ್ತಾರೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿಗೆ ಸಂಬಂಧಿಸಿದ ಹೀಗೆ ಖಾನಾಪುರ ತಾಲೂಕಿನ ತಹಸೀಲ್ದಾರಾಗಿರುವ ಶ್ರೀ ದುಂಡಪ್ಪ ಕುಮಾರ್ ಅವರು ತಾವೊಬ್ಬ ತಾಲೂಕಿನ ಜವಾಬ್ದಾರ ದಂಡಾಧಿಕಾರಿ ಎಂದು ತಿಳಿಯದೆ ಇತರೆ ಅಧಿಕಾರಿ ನೌಕರರಿಗೆ ಮಾದರಿಯಾಗಿರದೆ ದಬ್ಬಾಳಿಕೆಗೆ, ದೌರ್ಜನ್ಯ, ಅವಾಚ್ಯ, ನಿಂದನೆಗಳಿಂದ ತಾಲೂಕಿನ ಅಧಿಕಾರಿ ನೌಕರರ ಮನಸ್ಸಿಗೆ ನಿರಂತರವಾಗಿ ನೋವುಂಟು ಮಾಡುತ್ತಲೇ ಇದ್ದಾರೆ. ಆದ್ದರಿಂದ ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ನೊಂದ ಖಾನಾಪುರ ತಾಲೂಕಿನ ನೌಕರರ ಭಾವನೆಗಳಿಗೆ ಸ್ಪಂದಿಸುವ ಮೂಲಕ ಇನ್ನು ಮುಂದೆ ಇಂಥ ಘಟನೆಗಳು ಜರುಗದಂತೆ ಅಗತ್ಯ ಕ್ರಮ ಜರುಗಿಸಲು ಗೌರವಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಇದು ನಮ್ಮ